ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರಾಗಿದ್ದೇನೆ ಆಯಿತಾ. ಆದರೆ ಫುಲ್ ಬ್ಯುಸಿಯಾಗಿದ್ದೆ. ಸೊ ವರ್ಕ್ ಹಾಗೆ ಫುಲ್ ಸ್ಟಿಚಿಂಗ್ ಮಾಡ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ಈಗ ಅಲ್ಲಿ ಅಷ್ಟಿಟ್ಟಿದೆ ನಾನು ಮದುವೆದು ಡ್ರೆಸ್ ಆಯಿತಾ. ಎಲ್ಲ ಐರನ್ ಎಲ್ಲ ಮಾಡಿ ಫಿನಿಶಿಂಗ್ ಮಾಡಿ ಐರನ್ ಮಾಡಿ ಇವಾಗ ಇಟ್ಟಿದ್ದೇನೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತಾ. ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಒಂದು ತಂಗಿಯದು ಸ್ವಲ್ಪ ಫಿಟ್ಟಿಂಗ್ಸ್ ಎಲ್ಲ ಬಾಕಿ ಇದೆ. ಅವಳು ನಾಳೆ ಬರ್ತಾಳೆ ಆಯಿತಾ. ಹಾಗೆ ಅವಳದು ನಾಳೆ ಎಂತ ಫಿಟ್ಟಿಂಗ್ ಮಾಡುವ ಅಂತ. ಯಾಕಂದರೆ ಅದರದ್ದು ಲೆಂತ್ ಎಲ್ಲ ಕಟ್ ಮಾಡಬೇಕು, ಮತ್ತು ಹಾಗೆ ತುಂಬ ಕೆಲಸ ಉಂಟು. ರೆಡಿಮೇಡ್ ಅಂತ ಹೇಳೋದು, ನಾನು ಶೋಲ್ಡರ್ ಮಾತ್ರ ಇದು ಸ್ಟಿಚಿಂಗ್ ಬಿಚ್ಚಿಸೋದಿಲ್ಲ, ಬೇರೆ ಫುಲ್ ಬಿಚ್ಚಿಸ್ಲಿಕ್ಕೆ ಇರ್ತದೆ. ಬೇಕಾದರೆ ಬ್ಯಾಕ್ ಡೀಪ್ ಮಾಡಬೇಕಾಗ್ತದೆ, ಸೈಡ್ ಕಟ್ ಮೇಲೆ ಮಾಡಬೇಕಾಗ್ತದೆ. ತುಂಬ ಅಂದರೆ ತುಂಬ ಕೆಲಸ. ಶಾರ್ಟ್ ಮಾಡಲಿಕ್ಕೆ ಇರ್ತದೆ, ಎಲ್ಲ ಬಿಚ್ಚಿಸಬೇಕಾಗ್ತದೆ. ರೆಡಿಮೇಡ್ ಅಲ್ಲ, ಇದರಲ್ಲಿ ಸ್ವಲ್ಪ ಕೆಲಸ ಅಂತ. ತುಂಬ ಅಂದರೆ ತುಂಬ ಕೆಲಸ ಇದೆ ಆಯಿತಾ. ನನ್ನ ಹಣೆಯಲ್ಲಿ ಬೊಟ್ಟಿರಲಿಲ್ಲ, ಅದಕ್ಕೆ ಒಂದು ದೊಡ್ಡ ಬೊಟ್ಟು ಇಟ್ಕೊಂಡು ಬಂದೆ. ಸೊ ಏನು ಹಾಕಲಿಲ್ಲ ಗೈಸ್ ಮುಖಕ್ಕೆಲ್ಲ. ಹಾಗೆ ಲಾಂಗ್ ಮಾಡುವ ಅಂದಾಜಲ್ಲಿ ಇರಲಿಲ್ಲ, ಯಾಕಂದ್ರೆ ಸುಸ್ತಾಗ್ತದೆ ಗೈಸ್. ಬೆಳಿಗ್ಗೆ ಎದ್ದ ತಕ್ಷಣ ಮಿಷನಲ್ಲಿ ಕೂತ್ರೆ ಒಂದು ಊಟಕ್ಕೆ ಅಂತ ಹೇಳ್ತೇನೆ ಮಧ್ಯಾಹ್ನ, ಅದು ಊಟ ಮಾಡಿ ವಾಪಸ್ ಕೂತ್ಕೊಳ್ತೇನೆ. ಈಗ ಸಂಜೆ ಹಾಗೆ ಇವಾಗ ನನಗೆ ಏನೋ ಕುಡಿಬೇಕು ಅಂತ ಇತ್ತು. ಹಾಲು ಇರಲಿಲ್ಲ, ಹಾಲು ತರಬೇಕಷ್ಟೇ. ನನ್ನದು ಸ್ಕೂಟಿ ಬೇರೆ ಇಲ್ಲ ಇಲ್ಲಿ, ನಾನು ಅಲ್ಲಿ ಮನೆಯಲ್ಲಿಟ್ಟು ಬಂದಿದ್ದೇನೆ ಬೆಳ್ಳಾರಿಯಲ್ಲಿ. ಸೊ ನಾಡಿದ್ದು ಹೋಗುವಾಗ ಬೇಕಾಗ್ತದಲ್ಲ, ಅದಕ್ಕೋಸ್ಕರ. ಹಾಗೆ ಹಾಲು ತರಲಿಕ್ಕೆ ಹೋಗಬೇಕಾದ್ರೆ ನಡ್ಕೊಂಡು ಹೋಗೋದಂದ್ರೆ ತುಂಬ ದೂರ ಇದೆ. ಗಾಡಿಯಲ್ಲಾದರೂ ಹೋಗ್ಬೋದು, ಗಾಡಿ ಇಲ್ಲ ಇಲ್ಲಿ. ಸೊ ಹಾಗೆ ಇವಾಗ ಗಸಗಸ ಕುಡಿತಾ ಇದ್ದೇನೆ ಗೈಸ್. ನನಗೆ ತುಂಬ ಇಷ್ಟ ಆಯಿತಾ. ಗಸಗಸ ತುಂಬ ಇಷ್ಟ. ನಾನು ಸ್ವಲ್ಪ ಮಾಡುವ ಅಂತೇಳಿ ಸ್ವಲ್ಪ ಗಸಗಸ ಹಾಕುವ ಅಂತೇಳಿ ಸ್ವಲ್ಪ ಹಾಕಿದೆ ಆಯಿತಾ. ಅದು ಕವರಲ್ಲಿದ್ದದ್ದು ಫುಲ್ಲು ಬಿತ್ತು ಅಂತ, ಹಾಗೆ ತುಂಬ ಆಗಿದೆ ಗಸಗಸ. ಹಾಗೆ ತಂಪು ಸಲ, ಅದಕ್ಕೋಸ್ಕರ ಗಸಗಸ ಕುಡಿತಾ ಇದ್ದೇನೆ. ಏನಾದರೂ ತಿನ್ನಲಿಕ್ಕೆ ಬೇಕಾಗ್ತದೆ, ಅದಕ್ಕೋಸ್ಕರ ಹಾಗೆ ಇದು ಕುಡಿತಾ ಇದ್ದೆ. ಸೊ ನನಗೆ ನಿನ್ನೆ ಅಷ್ಟೇ ಸಾರಿ ತೆಕ್ಕೊಂಡು ಸ್ಟಿಚ್ ಮಾಡಿದ್ದು. ನಂದು ಸಾರಿ ಕಲರ್ ನೋಡಿದರೆ ಗೈಸ್, ವಾವ್, ಸೋ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಆದರೆ ನಾನು ಇವತ್ತು ತೋರಿಸೋದಿಲ್ಲ, ಅದಕ್ಕೆ ಅದರದ್ದು ಬ್ಯಾಕಿದು ಡಿಸೈನ್ ಇದು ಸಹ ನಾನು ಮಾಡಲಿಲ್ಲ. ಎಲ್ಲ ವೀಡಿಯೋ ಮಾಡಿದ್ದೆ, ಸೊ ಅದೊಂದು ವೀಡಿಯೋ ಮಾಡಲಿಲ್ಲ. ನಾಡಿದ್ದು ಮ್ಯಾರೇಜ್ ದಿವಸ ವೇರ್ ಮಾಡ್ತೀನಿ ಅಲ್ಲ, ಆವಾಗ ನೋಡಿ ನೀವು ನಮ್ಮದು ಡ್ರೆಸ್ ಇದು ಕಾಂಬಿನೇಷನ್ ಎಲ್ಲ ಯಾವ ಥರದ್ದು ಅಂತ ಆಯಿತಾ. ಹಾಗೆ ಆಲ್ಮೋಸ್ಟ್ ಎಲ್ಲ ಆಯಿತು ಗೈಸ್. ಒಮ್ಮೆ ಸುಸ್ತು ಅಂದರೆ ಸುಸ್ತು ತುಂಬ. ಈಗ ತೋರಿಸ್ತಿದ್ದೆ ಎಲ್ಲ ಡಿಸೈನ್ಸ್ ಎಲ್ಲ ಬ್ಲೌಸ್ ಇದೆ ಅದರಲ್ಲಿ. ಎಷ್ಟು 8-9 ಬ್ಲೌಸ್ ಏನಿದೆ ಅಲ್ಲಿ. ಅದು ಐರನ್ ಹಾಕಿದ್ದಾನೆ, ಇವಾಗಷ್ಟೇ ಐರನ್ ಹಾಕಿ ಇಟ್ಟಿದ್ದೇನೆ. ಇನ್ನು ಅದನ್ನು ಬಿಡಿಸಿ ಎಲ್ಲ ತೋರಿಸಿದರೆ ಮತ್ತು ಪಾಸ್ ಐರನ್ ಹಾಕಬೇಕಾಗ್ತದೆ. ಅದಕ್ಕೋಸ್ಕರ ಯಾಕೆ ಡಬಲ್ ಕೆಲಸ ಅಲ್ವಾ, ಅದಕ್ಕೋಸ್ಕರ ಮಾಡ್ತಾಯಿಲ್ಲ ವೀಡಿಯೋಸ್ ಅದು. ಹಾಗೆ ಮತ್ತು ಲೈವ್ ಸಹ ಮಾಡಲಿಲ್ಲ ಗೈಸ್. ಲೈವ್ ಮಾಡದೆ ತುಂಬ ದಿನ ಆಯಿತು. ಇನ್ನು ನಾಳೆ ನಾನು ಮನೆಗೆ ಹೋಗ್ತೇನೆ. ಇದ್ರೆ ನಾಡಿದ್ದು ಬೆಳಿಗ್ಗೆ, ಅದ ನಂತರ ಫುಲ್ಲು ಬ್ಯುಸಿ ಆಗ್ತೇನೆ. ಮತ್ತು ಅಲ್ಲೆಲ್ಲ ಇದು ವೀಡಿಯೋ ಲಾಗ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಗೊತ್ತುಂಟ, ಅಲ್ಲಿ ನೆಟ್, ನಮ್ಮ ಮೊಬೈಲಿದು ನೆಟ್ ಸಾಕಾಗೋದಿಲ್ಲ. ವೈಫೈ ಇದ್ದರೆ ಮಾತ್ರ ಆಗೋದಾಯ್ತಾ. ಒಂದು 5 ನಿಮಿಷದೆಲ್ಲ ಮಾಡ್ಬೋದೇನೋ, ಲಾಗ್ ಅಪ್ಲೋಡ್ ಮಾಡ್ಬೋದೇನೋ. ಅದು ಫುಲ್ ಅಂತೂ ಮಾಡಲಿಕ್ಕಾಗಲ್ಲ. ಒಂದು 3 ನಿಮಿಷ 5 ನಿಮಿಷ ಅಷ್ಟು ಮಾಡ್ಬೋದು. ಮತ್ತು ವಾಪಸ್ ರಿಚಾರ್ಜ್ ಹಾಕಬೇಕಾಗ್ತದೆ. ಟೈಮ್ ಖಾಲಿ ಆಗ್ತದೆ. ಅದಕ್ಕೆ ಅಲ್ಲಿ ಆಚೆ ಯಾರ ಮನೆಯಿಂದ ಸಹ ಇಲ್ಲ ಅಂದ್ಕೊಳ್ತೀನಿ ಇದು ವೈಫೈ. ಆಚೆ ಮನೆಯಲ್ಲಿ
ಮುಂಟೆ ಎಲ್ಲ ಗೊತ್ತಿಲ್ಲ, ಏನಾದರೂ ಇದ್ದರೆ ಅಲ್ಲಿ ಹೋಗಿ ಅಪ್ಲೋಡ್ ಮಾಡೋದು. ನಾಡಿದ್ದು ಮೆಹಂದಿದು ಎಲ್ಲ ವೀಡಿಯೋಸ್ ಮಾಡಬೇಕಂತಿದ್ದೇನೆ. ನನ್ನ ಮದುವೆಯಲ್ಲಿ ಮಾಡಬೇಕಾಗಲಿಲ್ಲ, ಅದಕ್ಕೋಸ್ಕರ ತಂಗಿ ಮದುವೆಯಲ್ಲಿ ಎಲ್ಲ ವೀಡಿಯೋಸ್ ಮಾಡಬೇಕು ಅಂತ ಇದ್ದೇನೆ. ಹೀಗೆ ನೋಡಿ ಗೈಸ್, ನಂದೀಗ ಟೈಲರಿಂಗ್ ವರ್ಕ್ ನೋಡಿದ್ದೀರಿ, ಹಾಗೆ ಬೇರೆ ಯಾವುದು ಸಿಂಗಿಂಗ್ ನೋಡಿದ್ದೀರಿ. ಇನ್ನು 2 ಕೆಲಸ ಬಾಕಿ ಉಂಟು, ನೀವು ನೋಡೋದು. ನಾಡಿದ್ದು ಮನೆಗೆ ಹೋಗಿ ವಿಡಿಯೋ ಮಾಡಿ ಹಾಕ್ತಾನೆ. ಮೇಕಪ್ ಮಾಡ್ತೀನಿ, ಗೊತ್ತಾ ನಿಮಗೆ? ಮೇಕಪ್ ಗೊತ್ತಿದೆ ನೋಡಿ. ತಂಗಿಗೆ ಮೇಕಪ್ ನಾನೇ ಮಾಡೋದು. ಸೊ ನೋಡಿದ್ರೆ ಬಿಸಿ. ಇನ್ನು ರಿಸೆಪ್ಷನಿಗೆ ಒಂದು ಡ್ರೆಸ್ ತೆಗಿಬೇಕು, ತೆಗಿಲಿಲ್ಲ. ಒಂದು ನಾಳೆ ತೆಗಿಬೇಕು, ಮತ್ತು ಫಿಟ್ಟಿಂಗ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ವೀಡಿಯೋಸು ತುಂಬ ಕಂಟೆಂಟ್ ಇದೆ, ವೀಡಿಯೋಸ್ ಮಾಡಲಿಕ್ಕೆ ಬೋರ್ ಆಗ್ತುಂಟು ನನಗೆ. ಮದುವೆ ಮಾತ್ರ ಎಲ್ಲ ಪಿಂಟು ನಾನು ವೀಡಿಯೋಸ್ ಮಾಡಿ ಹಾಕ್ತೇನೆ ಆಯಿತಾ. ಓಕೆ ಗೈಸ್, ಇದು ಸಹ ಸಣ್ಣದೇ ಲಾಗು. ಇನ್ನೂ ಅಡುಗೆ ಎಲ್ಲ ಆಗಬೇಕು, ಇದೆಲ್ಲ ಕ್ಲೀನ್ ಮಾಡಬೇಕು. ನೋಡಿ ನನ್ನ ಮಿಷನ್ನಿನ ಅವಸ್ಥೆ ನೋಡಿ ಹೇಗಿದೆ. ಫುಲ್ ಇಟ್ಟಿದ್ದೇನೆ. ಬೆಳಗ್ಗೆ ಎದ್ದ ತಕ್ಷಣ ಅದೇ ಕೆಲಸ ಅಲ್ವಾ. ಸೊ ಸಂಜೆನೇ ನಾನು ಗುಡಿಸೋದು. ಇವತ್ತು ಒರೆಸ್ಬೇಕು, ಸ್ವಲ್ಪ ಕ್ಲೀನ್ ಮಾಡಬೇಕು ರೂಮೆಲ್ಲ. ಹಾಗೆ ಬಟ್ಟೆ ಬೇರೆ ವಾಶ್ ಮಾಡಬೇಕು, ಎಲ್ಲ ರೆಡಿ ಮಾಡಬೇಕು ಗೈಸ್. ಆವಾಗ ಆಗ್ತದೆ, ಸಾಕಾಗೋಗ್ತದೆ ಸಂಜೆ ಆಗೋ ಹೊತ್ತಿಗೆ. ಒಮ್ಮೆ ಎಲ್ಲ ಮುಗಿದ್ರೆ ಸಾಕಿದೆ ಎಲ್ಲ ಸ್ಟಿಚಿಂಗ್ ಮಾಡಿ ಅಂತ. ಸ್ವಲ್ಪ ನಿರಾಳ ಆಯಿತು ಇವತ್ತು. ಇನ್ನು ಸ್ವಲ್ಪ ಇರೋದು, ಒಂದು ಫಿಟ್ಟಿಂಗ್ ಮಾತ್ರ ಇರೋದು, ಮತ್ತು ಒಂದು ಸಾರಿಗೆ ಫಾಲ್ ಇಡ್ಲಿಕ್ಕೆ ಉಂಟು, ಅದಾದರೆ ಫಿನಿಶ್ ಹಾಗೆ. ಓಕೆ ಗೈಸ್, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗನ್ನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಬಾಯ್.